ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಸೆ ಸಂಚಿಕೆಯಲ್ಲಿ ಇವತ್ತು ಏನಾಗ್ತಾಯಿದೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ಸಂಚಿಕೆ ಆರಂಭದಲ್ಲಿ ಶ್ರುತಿ ರವಿನ ಹೋಗ್ಬಿಟ್ಟು ಈ ಥರ ಪ್ರಾಬ್ಲಮ್ಸ್ ಎಲ್ಲ ಆಗಿದೆ, ಬಾ ರವಿ ನನ್ನ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಬೇಕು, ಬಾ ನಮ್ಮ ಮನೆಗೆ ಅಂತ ಕರೀತಾಳೆ. ಆಗ ರವಿ, ಇಲ್ಲ ನಾನು ನಿಮ್ಮಪ್ಪ ಅಮ್ಮನ ಮನೆಗೆ ಬರಲ್ಲ ಶ್ರುತಿ ನಾನು ಅಂತ ಹೇಳಿದಾಗ, ನಾನು ಹೇಳ್ತೇನೆ ನಮ್ಮ ಅಪ್ಪ ಅಮ್ಮ ಮನೆಗೆಲ್ಲ ನಮ್ಮ ಅತ್ತೆ ಮಾವನ ಮನೆಗೆ ಬನ್ನಿ ರವಿ ಅಂತ ಹೇಳಿದಾಗ ರವಿ ಖುಷಿ ಪಟ್ಕೊಂಡು ಮನೆಗೆ ಕರ್ಕೊಂಬರ್ತಾನೆ. ಅವರಿಬ್ಬರನ್ನ ನೋಡಿದ್ದು ಮೀನಾ ಮತ್ತು ಸೂರ್ಯ ಶಾಕಾಗಿ ನಿಂತ್ಕೊತಾರೆ. ಆದರೆ ಸೂರ್ಯ ಮನೆ ಒಳಗಡೆ ಬರೋಕ್ಕೆ ಬಿಡೋದಿಲ್ಲ. ಹೋಗಿ ಅಪ್ಪನ ಅಮ್ಮನ ಕರ್ಕೊಬ ಹೋಗು ಅಂದ್ಬಿಟ್ಟು ಮೀನಿಗೆ ಹೇಳ್ತಾಳೆ. ಮೀನಾ ಹೋಗ್ಬಿಟ್ಟು ರಂಗನಾಥನ ಮತ್ತು ಶಾಂತಿನ ಕರ್ಕೊಂಬರ್ತಾರೆ. ಆಗ ಶಾಂತಿ ಮತ್ತು ರಂಗನಾಥ್ ಶ್ರುತಿ ಮತ್ತು ರವಿನ ನೋಡಿ ತುಂಬ ಖುಷಿಪಟ್ಟು ಒಳಗಡೆ ಕರ್ಕೊತಾರೆ. ಅದೇ ಟೈಮ್ಗೆ ಮನೋಜ ಮತ್ತು ರೋಹಿಣಿ ಎಲ್ಲರೂ ಬರ್ತಾರೆ, ಕೂತ್ಕೊತಾರೆ. ಅಂತೂ ಇಂತೂ ನೀನು ಅಷ್ಟು ಜಗಳ ಮಾಡ್ಕೊಂಡೋಗಿ ನಾನು ಬರಲ್ಲ ಅಂತ ಅಂದ್ಕೊಂಡೆ ಅಂದ್ಬಿಟ್ಟು ರೋಹಿಣಿ ಶ್ರುತಿಗೆ ಹೇಳ್ತಾಳೆ. ಆಗ ತಪ್ಪು ನಮ್ಮ ಕಡೆ ಇದೆ ಅಂತಲೇ ಗೊತ್ತಾದ್ಮೇಲೆ ನಾವು ಹೇಗೆ ಬರದೇ ಇರೋಕ್ಕಾಗತ್ತೆ ಅಂತ ಹೇಳಿದಾಗ, ನಿಮ್ದು ಯಾವ ಕಡೆ ತಪ್ಪು ಅಂತ ಕೇಳಿದಾಗ, ಅತ್ತೆ ನನಗೆಲ್ಲ ವಿಷಯ ಗೊತ್ತಾಯಿತು, ಅದು ಅಲ್ಲದೆ ನಮ್ಮಪ್ಪ ಮಾಡಿದ ತುಂಬ ದೊಡ್ಡ ಇದು ತಪ್ಪು, ಒಂದು ಹೆಣ್ಣಿಗೆ ಅವಮಾನ ಮಾಡೋದು ಅಂದರೆ ಏನು, ಅದು ಸಹಿಸೋಕ್ಕಾಗದೇ ಇರೋ ತಪ್ಪು ಅತ್ತೆ ಅಂತ ಹೇಳ್ತಾಳೆ. ಇದನ್ನು ಕೇಳಿಸ್ಕೊಂಡು ರೋಹಿಣಿ, ಅಯ್ಯೋ ಅದಲ್ಲ, ಇಷ್ಟೆಲ್ಲ ಮಾಡ್ಕೊಂಡು ಹೋಗಿದ್ಯಾ, ಮತ್ತೆ ಜಗಳ ಮಾಡ್ಕೊಂಡು ಹೋಗಿದ್ಯಾ, ಅದು ಅಲ್ಲದೆ ನಿಮ್ಮ ಅಪ್ಪಂಗೆ ಅಷ್ಟೆಲ್ಲ ಅವಮಾನ ಆಗಿದೆ, ಆದರೂ ನೀನು ಮೀನಿನ ಪರ ಸೂರ್ಯನ ಪರನೇ ಮಾತಾಡ್ತಾ ಇದೆಯಾ ಅಂತ ಹೇಳ್ತಾಳೆ. ಆಗ ಯಾಕೆ ಮಾತಾಡಬಾರ್ದು, ನಮ್ಮಪ್ಪ ಒಂದು ಹೆಣ್ಣಿಗೆ ಮಾಡಿರೋ ಅವಮಾನನ ಸಹಿಸೋಕ್ಕಾಗ್ದಿರ ಅವ್ರು ಕೈ ಮಾಡಿದ್ದಾರೆ, ಈ ವಿಷಯದಲ್ಲಿ ಸೂರ್ಯ ಅವರೇ ಸರಿ ಅಂತ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು ಸೂರ್ಯ, ಅಪ್ಪ ನನಗೆ ರಾಷ್ಟ್ರ ಪ್ರಶಸ್ತಿ ಬಂದಷ್ಟು ಖುಷಿ ಆಗ್ತಾಯಿದೆ, ನೀನು ನನ್ನ ಪರ ಮಾತಾಡ್ಬಿಟ್ಟ ಪೌಡ್ರಮ್ಮ ಅಂತ ಹೇಳಿ ಖುಷಿ ಪಡ್ತಾಳೆ. ಇದನ್ನು ಕೇಳಿಸ್ಕೊಂಡು ರೋಹಿಣಿ ಅಂತೂ ಫುಲ್ಲು ಉರ್ಕೊಂಬಿಡ್ತಾಳೆ. ಏನು ಇವಳು ಬರೋದು ಬಂದ್ಲಾ ತಿನ್ಲಾ ಓದ್ಲಾ ಅನ್ನೋದು ಬಿಟ್ಬಿಟ್ಟು ಏನು ಇವರು ಇಬ್ಬರನ್ನ ಉಳ್ಕೊಂಡು ಅಂದ್ಬಿಟ್ಟು ಫುಲ್ಲು ಒಂಥರ ಫೀಲ್ ಮಾಡ್ತಾಯಿರ್ತಾಳೆ. ಆವಾಗ ರಂಗನಾಥ, ಏನಮ್ಮ ನೀನು ಅವಾಗ ನಿಮ್ಮ ಅತ್ತೆ ಥರ ಬಿಹೇವ್ ಮಾಡ್ತೀಯಲ್ಲ ಅಂತ ರೋಹಿಣಿಗೆ ಹೇಳಿದ ತಕ್ಷಣ ರೋಹಿಣಿ ಸ್ವಲ್ಪ ಬೇಜಾರು ಮಾಡ್ಕೊಂಡು ಸುಮ್ಮನೆ ತಲೆ ತಗ್ಗಿಸ್ತಾಳೆ. ಆಗ ಶ್ರುತಿ ಹೇಳ್ತಾಳೆ, ಇಲ್ಲ ನಾನು ಈ ಥರ ಒಂದು ಪ್ರಾಬ್ಲಮಲ್ಲಿದ್ದೆ, ಅದು ಅವಾಗ ಬಂದು ಸೂರ್ಯ ಕಾಪಾಡಿದ್ರು, ಆವಾಗಲೇ ಈ ವಿಷಯ ಎಲ್ಲ ಹೇಳಿದರು, ಈ ವಿಷಯ ಎಲ್ಲ ನಮಗೆ ಮುಂಚೆನೇ ಗೊತ್ತಿದ್ರೆ ನಾವು ನಿಜವಾಗ್ಲೂ ಈ ಥರ ಮಾಡ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಆಗ ರಂಗನಾಥ, ಹೇಗೋ ಅಮ್ಮ ನೀವೆಲ್ಲ ಬಂದ್ರಲ್ಲ ಖುಷಿ ಆಯಿತು ಅಂತ ಹೇಳಿಬಿಟ್ಟು ಇದು ಮಾಡ್ತಾರೆ. ಅದೇ ಟೈಮ್ ಕರೆಂಟ್ ಹೋಗುತ್ತೆ. ಯಾಕೆ ಈ ಟೈಮಲ್ಲಿ ಕರೆಂಟ್ ಹೋಯ್ತು ಅನ್ನೋಷ್ಟರಲ್ಲಿ ಮೀನಾ ಸೂರ್ಯಂಗೆ ಹೇಳಿರ್ತಾಳೆ, ಕೇಕೆಲ್ಲ ತೊಗೊಬ ಸೆಲೆಬ್ರೇಷನ್ ಮಾಡೋಣ, ಮ್ಯೂಸಿಕ್ ಎಲ್ಲ ರೆಡಿ ಮಾಡು ಅಂಥೇಳಿ. ಆವಾಗ ಸೂರ್ಯ ಬಂದು ಕೇಕೆಲ್ಲ ಇಟ್ಬಿಟ್ಟು ಎಲ್ಲರಿಗೂ ಸರ್ಪ್ರೈಸ್ ಆಗೋ ಥರ ಕರೀತಾರೆ. ಎಲ್ಲರೂ ಕೇಕೆಲ್ಲ ಕಟ್ ಮಾಡಿ ಖುಷಿಯಾಗಿ ಡ್ಯಾನ್ಸ್ ಎಲ್ಲ ಹಾಡಿ ಮುಗಿಸ್ತಾರೆ. ಈ ಕಡೆ ಬೆಳಗ್ಗೆ ಎದ್ದು ಮೀನಾ ಅಡುಗೆ ಮನೇಲಿ ಕಾಫಿ ಮಾಡ್ತಿರ್ಬೇಕಾದ್ರೆ ಶ್ರುತಿ ಬರ್ತಾಳೆ. ಏನು ಶ್ರುತಿ ಇವತ್ತು ಇಷ್ಟು ಬೇಗ ಎದ್ಬಿಟ್ಟಿದೆ ಅಂದಾಗ, ನನಗೆ ಈ ವರ್ಷ ಮಾಡಿರೋ ನ್ಯೂ ಇಯರ್ ತುಂಬ ಖುಷಿ ಆಯಿತು, ಯಾವಾಗಲೂ ಪಬ್ಬು ಅಲ್ಲಿ ಇಲ್ಲಿ ಅಂದ್ಕೊಂಡಿರ್ತಿದೆ, ಬಟ್ ಈ ವರ್ಷ ನಂಗೆ ತುಂಬ ಖುಷಿ ಆಯಿತು, ಆ ಖುಷಿಗೆ ನಂಗೆ ನಿದ್ದೆನೇ ಬರಲಿಲ್ಲ ಅಂತ ಹೇಳ್ತಾಳೆ. ಸರಿ ಇರು ಕಾಫಿ ಕೊಡ್ತೀನಿ ಅಂತ ಮೀನಾ ಕಾಫಿ ಕೊಡ್ತಿರ್ಬೇಕು. ರೋಹಿಣಿನೂ ಬರ್ತಾಳೆ. ರೋಹಿಣಿ, ಏನು ಇಷ್ಟು ಬೇಗ ಬಂದುಬಿಟ್ರಿ ನೀವು ಅಂತ ಕೇಳಿದಾಗ, ಹಾಗೆ ಎದ್ದೆ ಅಂತ ಹೇಳ್ತಾಳೆ. ಸರಿ ಏನು ಮಾಡ್ತಾಯಿದ್ದೀರಾ ಅಂತ ಕೇಳಿದಾಗ, ಇಲ್ಲ ಕಾಫಿ ಕುಡಿತಾ ಇದ್ವಿ, ನಿಮಗೂ ಕೊಡ್ತೀವಿ ಅಂದ್ಬಿಟ್ಟು ಕಾಫಿ ಕೊಡ್ತಾಳೆ. ಆಗ ಅವಳು ಬೇಕಂತಲೇ ಶ್ರುತಿಗೆ ಹೇಗಾದರೂ ಮಾಡ್ಕೊಳಬೇಕು, ಜಗಳ ಮಾಡಿಸ್ಬೇಕು ಅಂತ, ಏನೇ ಆಗಲಿ ನೀವು ತುಂಬ ಗ್ರೇಟ್, ನಿಮ್ಮ ತಂದೆ ಹೊಡೆದಿರೋರನ್ನ ಕ್ಷಮಿಸಿ, ನೀವು ಇಷ್ಟು ಬೇಗ ಇಷ್ಟೆಲ್ಲ ಅಡ್ಜಸ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿದಾಗ ಮೀನಿಂಗು ಮತ್ತು ಶ್ರುತಿಗೆ ಅನುಮಾನ ಬರುತ್ತೆ, ಏನು ಇವಳು ಯಾವಾಗಲೂ ಹೀಗೆ ಮಾತಾಡ್ತಾಳಲ್ಲ ಅಂತ. ಆವಾಗ ಏನು ಈ ಥರ ಮಾತಾಡ್ತಾ ಇದ್ದೀರಾ ಅಂತ ಕೇಳಿದಾಗ, ಇಲ್ಲ ಆ ಥರ ಕ್ಯಾಶುವಲಾಗೇ ಮಾತಾಡಿದೆ, ನಾವೇ ಎಷ್ಟೋ ಸಾರಿ ಅಂದ್ಕೊತಿದ್ವಲ್ಲ ಸೂರ್ಯನಂಥ ಗಂಡ ಯಾರಿಗೂ ಬೇಡ ಅಂತ ಹೇಳ್ತಾಳೆ. ಆಗ ಶ್ರುತಿ ಹೇಳ್ತಾಳೆ, ನೋಡಿ ಯಾರಿಗೆ ತಾನೇ ಜಗಳ ಇಲ್ಲ, ಯಾರಿಗೆ ತಾನೇ ಇದಿಲ್ಲ, ಅವ್ರು ಹುಟ್ಟು ಸ್ವಭಾವ ಸೂರ್ಯನಿಗೆ ಕೋಪ ಮತ್ತು ಒಂಚೂರು ಈಗೋ ಇದೆ, ನಾನು ಅನ್ನೋದಿದೆ, ಅದನ್ನು ಬಿಟ್ಟರೆ ಅವ್ರು ತುಂಬ ಒಳ್ಳೆಯವರೇ ಅಂತ ಹೇಳ್ತಾಳೆ. ಇದನ್ನು ಕೇಳಿಸ್ಕೊಂಡು ರೋಹಿಣಿ, ಏನು ಇವಳು ಈ ರೂಪನೇ ಮಾತಾಡ್ತಾ ಇದ್ದಾಳಲ್ಲ ಅಂತ ತುಂಬ ಇದು ಮಾಡ್ಕೊಂಡು ಏನಾದರೂ ಮಾಡಿ ಶ್ರುತಿ ಮನಸ್ಸು ಹೊಡಿಬೇಕು ಅಂತ ಅದು ಇದು ಅಂತ ಹೇಳ್ತಾ ಇರ್ತಾಳೆ. ಆಗ ಮೀನಾ ಹೇಳ್ತಾಳೆ, ಯಾಕೆ ನಾವು ಶ್ರುತಿ ಮನಸ್ಸು ಹೊಡ್ದು ಏನಾದರೂ ಜಗಳ ಮಾಡಬೇಕು ಅಂತಲೇ ಕಾಯ್ದೋ ಥರ ಇದ್ದೀರಾ ನೀವು ಅಂತ ಕೇಳಿದ ತಕ್ಷಣ ರೋಹಿಣಿ ಒಂಥರ ತಲೆ ತಗ್ಗಿಸ್ಕೊಂಡು ನಿಂತ್ಕೊತಾಳೆ. ಆವಾಗ ಶ್ರುತಿ, ಅಲ್ಲ ನೀವು ಜಗಳ ಮಾಡಬೇಕು ಅಂತಲೇ ಜಗಳ ಮಾಡಿಸ್ಬೇಕು ಅಂತಲೇ ಇದ್ದೀರಾ, ಯಾರಲ್ಲಿ ಜಗಳ ಇಲ್ಲ ಎಲ್ಲರಲ್ಲೂ ಜಗಳ ಇದೆ ಅಂತ ಹೇಳಿದಾಗ, ಯಾಕೆ ನೀವು ನಿಮ್ಮ ಯಜಮಾನ್ರು ಜಗಳ ಆಡೋದಿಲ್ವಾ ಅಂತ ರೋಹಿಣಿನ ಶ್ರುತಿ ಕೇಳ್ತಾಳೆ. ಅದು ಕ್ಯಾಶುವಲ್ ಅಷ್ಟೇ, ನೀವು ಮಾಡಿದ್ರೆ ಕ್ಯಾಶುವಲ್, ಬೇರೆಯವ್ರು ಮಾಡಿದ್ರೆ ಇದಾ ಅಂತ ಹೇಳಿದಾಗ, ಯಾರೂ ಪರ್ಫೆಕ್ಟ್ ಇಲ್ಲ, ನಿಮ್ಮ ಯಜಮಾನ್ರೂ ಪರ್ಫೆಕ್ಟ್ ಇಲ್ಲ, ಇನ್ನು ನೀವು ಪರ್ಫೆಕ್ಟ್ ಇಲ್ಲ ಅಂತ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು ರೋಹಿಣಿಗಂತೂ ಒಂಥರ ಶೇಪ್ ಔಟ್ ಆಗುತ್ತೆ. ಅಲ್ಲೇ ಒಂಥರ ಮುಖ ಇದು ಮಾಡ್ಕೊಂಡು ಅಲ್ಲೇ ಕೂತ್ಕೋತಾಳೆ. ಆಮೇಲೆ ಶೀಲಾ ಬರ್ತಾಳೆ ಶ್ರುತಿ ನೋಡೋದಕ್ಕೆ. ಇಷ್ಟೆಲ್ಲ ಆದರೂ ಪರವಾಗಿಲ್ಲ, ಹೋಗೋಳನ್ನ ಮಾತಾಡಿಸ್ಬೇಕು ಅಂದ್ಬಿಟ್ಟು. ಆವಾಗ ಶಾಂತಿ ಶೀಲೆ ನೋಡ್ಬಿಟ್ಟು, ಬನ್ನಿ ಬೀಗ್ರೆ ಬನ್ನಿ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಏನು ಬೀಗ್ರೆ ಎಷ್ಟು ದೊಡ್ಡ ಮನ್ಸು ಮಾಡಿ ನಿಮ್ಮ ಮಗಳು ನಮ್ಮ ಮನೆ ಕಳಿಸ್ಕೊಟ್ರಿ, ಕೊನೆಗೂ ತುಂಬ ಒಳ್ಳೇದಾಯಿತು ಅಂತ ಹೇಳ್ತಾಳೆ. ಏನು ಮಾಡೋದು, ನಮ್ಮ ಮಗಳು ನಮ್ಮ ಮಾತು ಕೇಳ್ತಾ ಇಲ್ವಲ್ಲ, ಹೇಳ್ದೆ ಕೇಳ್ದೆ ಬಂದ್ಬಿಟ್ಲು, ಅವಳು ಬಂದ್ಲು ಅಂತ ನಾವು ಇದು ಮಾಡೋಕ್ಕಾಗಲ್ವಲ್ಲ, ಬನ್ನಿ ಅಂತ ಇದು ಮಾಡ್ತಾಳೆ.
ಕೂರ್ಸ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಒಂದು ಹೆಂಗ್ಸ್ ಬಂದುಬಿಟ್ಟು ಹೂವಮ್ಮ ಹೂವಮ್ಮ ಅಂತ ಕರೀತಾರೆ. ಅವಾಗ ಶಾಂತಿ ಇಲ್ಲಿ ಹೂವಮ್ಮ ಯಾರೂ ಇಲ್ಲ ಅಂದಾಗ, ಅಲ್ಲಮ್ಮ ಹೂವು ಎಲ್ಲ ನೀವೇ ತಾನೇ ಮರೋರು, ಅದಕ್ಕೆ ಹೂವಮ್ಮ ಅಂತ ಕರೆದೆ, ನನಗೊಂದು ಮೊಳ ಹೂವು ತಂದು ಕೊಡು ಅಂತ ಕೇಳ್ತಾರೆ. ಇಲ್ಲ ನಾನು ಅಂದಾಗ, ಏನು ಹೂವು ಕೊಡೋದಕ್ಕೆ ನಮ್ಮ ಬಾಮ್ಮ ಕೊಡು ಅಂತ ಹೇಳ್ತಾಳೆ. ಸರಿ ಆಯಿತು ಅಂದ್ಬಿಟ್ಟು ತೊಗೊಂಡೋಗಿ ಹೂವು ಕೊಡ್ತಾಳೆ. ಅವಾಗ ಅದನ್ನು ಶೀಲ ನೋಡ್ಕೊಂಡು ನಗ್ತಾ ಇರ್ತಾಳೆ. ಅವಾಗ ಶಾಂತಿ ಅವಮಾನ ಆಯಿತು ಅನ್ನೋ ಥರ ತೊಗೊಂಡು ಹೂವು ಕೊಟ್ಬಿಟ್ಟು ಬಂದು ಕೂತ್ಕೋತಾಳೆ. ನಾನು ಅಲ್ಲಿ ಇಲ್ಲಿ ತೊಗೊಂಡ್ರೆ ಹೂವು ಹೌದು ನಿಮಗೂ ಇದಾಗುತ್ತಲ್ವ, ಹಿಂಗೂ ನಿಮಗೂ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಶ್ರುತಿ ಅವ್ರ ಅಮ್ಮನೂ ಒಂದು 4 ಮೊಳ ಹೂವು ಇಸ್ಕೊತಾಳೆ. ಇದನ್ನ ನೋಡ್ಬಿಟ್ಟು ಅವಳು ತುಂಬ ಶೇಪ್ ಔಟ್ ಆಗಿಬಿಡುತ್ತೆ. ಅಯ್ಯೋ ಏನು ಹಿಂಗಾಗ್ಬಿಡ್ತು, ಕೊನೆಗೆ ನನ್ನ ಕೈಲೇ ಹೂವು ಮಾರಿಸ್ಬಿಟ್ಲಲ್ಲ ಇವಳು ಅಂತ ಯೋಚನೆ ಮಾಡಿಕೊಂಡು ಹಿಂಗಾದ್ರೂ ಮಾಡಿ ಹೂವಿನ ಗಾಡಿ ತೆಗಿಸ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅದೇ ಟೈಮಿಗೆ ರೋಹಿಣಿ ಬರ್ತಾಳೆ. ಏನತ್ತೆ ಅಂದಾಗ, ಆ ಹೂವಿನ ಗಾಡಿ ಹೆಂಗಾರು ಮಾಡಿ ತೆಗಿಸ್ಬೇಕು ಅಂತ ಹೇಳ್ತಾ. ಆವಾಗ ರೋಹಿಣಿನೂ ಶಾಂತಿ ಸೇರಿ ಪ್ಲ್ಯಾನ್ ಮಾಡ್ತಾರೆ. ಆಯಿತು ಅತ್ತೆ, ನಾನು ನಿಮ್ಗೊಂದು ಒಳ್ಳೆ ಪ್ಲ್ಯಾನ್ ಕೊಡ್ತೀನಿ ಅಂದ್ಬಿಟ್ಟು ಹೇಗೆ BBMP ಕಂಪ್ಲೇಂಟ್ ಮಾಡೋಣ, ಅವರೇ ಬಂದು ಲೈಸೆನ್ಸಲ್ಲಿ ಅದೆಲ್ಲಿ ಇದೆಲ್ಲಿ ಅಂದ್ಬಿಟ್ಟು ಎತ್ಕೊಂಡು ಹೋಗ್ತಾರೆ ಅತ್ತೆ ಅಂತ ಹೇಳಿದಾಗ, ಒಳ್ಳೆ ಪ್ಲ್ಯಾನ್ ಅಂದ್ಬಿಟ್ಟು ಇಬ್ಬರು ಸೇರಿ BBMP ಕಂಪ್ಲೇಂಟ್ ಮಾಡ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದರೆ BBMP ಅವ್ರು ಬಂದ್ಬಿಟ್ಟು ಮೀನಾ ಎಲ್ಲ ಹೊರಗಡೆ ಹೋಗಿರ್ತಾಳೆ. ಅವಳು ಬರೋ ಅಷ್ಟರಲ್ಲಿ ಎಲ್ಲ ಹೂವಿನ ಗಾಡಿನ ಎತ್ಕೊಂಡು ಹೋಗ್ತಾ ಇರ್ತಾರೆ. ಅವಳು ಮೀನಾ ಬಂದ್ಬಿಟ್ಟು, ಇದು ನನ್ನ ಹೂವಿನ ಗಾಡಿ ಯಾಕೆ ತೊಗೊಂಡು ಹೋಗ್ತಾ ಇದ್ದೀರ ಅಂದಾಗ, ನಿಮ್ಗೆ ಇಲ್ಲಿ ಕಂಪ್ಲೇಂಟ್ ಬಂದಿದೆಯಮ್ಮ, ನಮ್ಗೆ ಇಲ್ಲಿ ತೊಂದರೆ ಆಗ್ತಿದೆ ಹೂವಿನ ಗಾಡಿ ಇರೋದಕ್ಕೆ ಅಂದ್ಬಿಟ್ಟು ಲೈಸೆನ್ಸ್ ತೋರಿಸ್ತಾರೆ. ಲೈಸೆನ್ಸ್ ಎಲ್ಲ ನನಗೆ ಗೊತ್ತಿಲ್ಲ ಅಂದಾಗ, ಹಂಗಂದ್ರೆ ಬಿಡು ಅಂದ್ಬಿಟ್ಟು ಗಾಡಿ ಎತ್ಕೊಂಡು ಹೊರಟೋಗ್ತಾರೆ. ಮೀನಾ ಅಂತೂ ತುಂಬ ಅಪ್ಸೆಟ್ ಮಾಡ್ಕೊಂಡು ಅಳ್ತಾ ಇರ್ತಾಳೆ. ರೋಹಿಣಿ ಮತ್ತು ಶಾಂತಿ ಅಂತೂ ನಮ್ಮ ಪ್ಲ್ಯಾನ್ ವರ್ಕೌಟ್ ಆಯಿತು ಅಂತ ಖುಷಿ ಪಡ್ತಾ ಇರ್ತಾಳೆ. ಈ ರೋಹಿಣಿಗಂತೂ ಎಷ್ಟೇ ಬುದ್ಧಿ ಬರೋದಿಲ್ಲ ಅಲ್ಲ, ತಂದೆ ಎಷ್ಟೋ ಬೇಕಾದಷ್ಟಿದೆ ಹುಳುಕು, ಅದು ಹೊರಗಡೆ ಬಂದರೆ ಏನಾಗುತ್ತೆ ಅನ್ನೋ ಭಯ ಇಲ್ದಿರ ಯಾವಾಗಲೂ ಮೀನಿಗೆ ಏನಾದರೂ ಟಾರ್ಚರ್ ಮಾಡ್ತಾ ಇರಬೇಕು ಅಂತಲೇ ಯೋಚನೆ ಮಾಡ್ತಾ ಇರ್ತಾಳೆ. ಈ ಮನೋಜನು ರವಿ ಬಂದಿದ್ದ ಖುಷಿಗಿಂತನೂ ಎಲ್ಲಿ ಮನೆ 3 ಭಾಗ ಆಯ್ತಲ್ಲ ಮತ್ತೆ ಬಂದಲ್ಲ ಅನ್ನೋ ಇದರಲ್ಲೇ ಇರ್ತಾನೆ. ಯಾಕೆ ಇವರಿಬ್ಬರು ಇಷ್ಟು ಸ್ವಾರ್ಥಿಗಳು ಅಂತ ಗೊತ್ತಿಲ್ಲ. ಇವರಿಬ್ಬರು ಸ್ವಾರ್ಥದಿಂದನೇ ಶಾಂತಿನೂ ಅವಾಗವಾಗ ಸೂರ್ಯನ ಮೇಲೆ ಮೀನಿನ ಮೇಲೆ ಯಾವಾಗಲೂ ಕೋಪ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಕಾರಣ ಮಾಡಿಕೊಡ್ತಾ ಇರ್ತಾರೆ. ನೋಡಬೇಕಾಗಿದೆ ಮುಂದಿನ ಸಂಚಿಕೆಯಲ್ಲಿ ರೋಹಿಣಿನ ಹೀಗೆ ಇದು ಮಾಡ್ತಾರಾ ಇಲ್ವಾ, ರೋಹಿಣಿ ಬಂಡವಾಳನೂ ತೆಗೆದು ಸರಿಯಾಗಿ ರೋಹಿಣಿಗೆ ತಕ್ಕ ಪಾಠ ಕಲಿಸ್ತಾರ ಅಂತ ನೋಡಬೇಕಾಗಿದೆ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.